ಗೆಳೆಯರೇ, ನಿಮ್ಗೆ ಗೊತ್ತಾ, ಕೆಟ್ಟ ವ್ಯಕ್ತಿಗಳು ಇದೂ ಥರ ಇರ್ತಾರಂತ ಶ್ರೀ ಮಹರ್ಷಿ ವಾಲ್ಮೀಕಿಗಳು ತಮ್ಮ ಶ್ಲೋಕದಲ್ಲಿ ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಪ್ಪ ಈ ಶ್ಲೋಕ ಅಂತ ಹೇಳ್ಬಿಟ್ಟು ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಥಾ ಪುಷ್ಕರ ಪರ್ಣಿಷು ಪತಿತ ಸ್ತೋಯ ಬಿಂದವಂ ನ ಶ್ಲೇಷ ಉಪಗಂಧಚಿ ತಥಾ ನಾಯರ್ಷು ಸೌಹೃದಯಂ. ಈ ಶ್ಲೋಕದಾಗ ವಾಲ್ಮೀಕಿಯವರು ಹೇಳಿರೋ ಪ್ರಕಾರ, ಕಮಲದ ಹೂವಿನ ಎಲೆ ಇರ್ತೈತಲ್ಲ, ಅಲ್ಲಿ ಬಿದ್ದ ನೀರಿನ ಹನಿ ಆ ಹೂವು ಹೆಂಗೆ ಅಂಟಿಕೊಳ್ಳಂಗಿಲ್ಲ, ಹಂಗೆ ಕೆಟ್ಟ ಜನರು ಇರ್ತಾರಲ್ಲ, ಅವರು ಪ್ರೀತಿ ವಿಶ್ವಾಸ ಇದನ್ನೆಲ್ಲ ಅಣಿಸ್ಕೊಳಂಗಿಲ್ಲ. ಆ ಎಲೆ ಮೇಲೆ ನೀರು ಬಿದ್ದರೂ ಅದು ಹೀರ್ಕೊಳಂಗಿಲ್ಲ. ಹಂಗೆ ಅದೇ ನೀರು ಒಣಗಿ ಬಿರುಕು ಬಿಡ್ತೈತಲ್ಲ ಭೂಮಿ, ಬಿರುಕು ಬಿಟ್ಟು ಭೂಮಿ ಆ ನೀರು ಹೀರ್ಕೊಳ್ತೈತಿ. ಹಂಗೆ ಒಳ್ಳೆ ವ್ಯಕ್ತಿಗಳು ಪ್ರೀತಿ, ಸ್ನೇಹ, ವಿಶ್ವಾಸ ಅನ್ನೋ ಬಂಧವನ್ನು ಹೀರಿಕೊಳ್ತಾರಂತ ಈ ಶ್ಲೋಕದಾಗ ಹೇಳಿದ್ದಾರೆ. ಯಥಾ ಮಧುಕರ ಸ್ಪರ್ಶ ಧೃತಂ ವಿಂದನಂ ವಿದ್ಯತೆ ಯಥಾ ತ್ವಮಪಿ ತತ್ರೈವ ತಥಾ ನಾಯರಿಷು ಸೌಹೃದಯಂ. ಈ ಶ್ಲೋಕದಾಗ ಹೇಳಿರುವಂತೆ ಜೇನುಗಳ ಆಸೆಯಿಂದ ಬಂದು ಹೂವಿನ ಮಕರಂದವನ್ನು ಹೀರಿ ಆದ್ಮೇಲೆ ಅಲ್ಲಿ ನಿಲ್ಲದಂಗ ಹಾರಿ ಹೋಗ್ತಿತ್ತು. ಹಂಗ ಆ ಜೇನು ಹೊಳದಂತೆ ದುಷ್ಟ ಜನರು ತಮ್ಮ ಕೆಲಸ ಇದ್ದಾಗ ಇರ್ತಾರೋ, ತಮ್ಮ ಕೆಲಸ ಎಲ್ಲ ಹಿಡಿಯೋರು ಆದ್ಮೇಲೆ ಅವ್ರೇನು ಹೇಳ್ದಂಗ ಹೋಗ್ಬಿಡ್ತಾರಂತ ಹೇಳ್ತಾರ. ಮತ್ತ ಹಂಗ ರಾವಣನು ಯೋಗೇಶನಿಗೆ ಒಂದು ಮಾತು ಹೇಳ್ತಾನ, ದುಷ್ಟರಲ್ಲಿ ಸ್ನೇಹವು ನೆಲೆಯಾಗಿ ನಿಲ್ಲದು. ಈ ದುಷ್ಟ ವ್ಯಕ್ತಿಗಳು ಯಾರಂತ ಹೇಳ್ದಾನಪ್ಪ ರಾವಣ ಅಂದ್ರೆ, ರಾಮ ಮತ್ತು ಲಕ್ಷ್ಮಣನ ದುಷ್ಟ ವ್ಯಕ್ತಿಗಳು ಅಂತ ಹೇಳ್ಯಾನ. ಹಂಗ ಕೆಟ್ಟವರು ಸ್ನೇಹ ನಮ್ಮ ಕಡೆ ಇರೋ ಹಣ, ಕೆಟ್ಟವರ ಸ್ನೇಹ ನಮ್ಮ ಕಡೆ ಇರೋ ಹಣ ಸಂಪತ್ತು ಎಲ್ಲಿ ತನಕ ಇರ್ತೈತಲ್ಲ ಅಲ್ಲಿ ತನಕ ಅಷ್ಟ. ಅದನ್ನೆಲ್ಲ ಕಳ್ಕೊಂಡಾಗ ನಮ್ಮ ಹತ್ರ ಯಾರು ಇರಂಗಿಲ್ಲ ಅಂತೇಳಿ ಹೇಳಕ್ ಟ್ರೈ ಮಾಡಿದಾರೆ. ಮತ್ತು ಸಜ್ಜನರು ಸ್ನೇಹದಿಂದ ಅವನು ಒಳ್ಳೆ ವ್ಯಕ್ತಿಗಳ ಸ್ನೇಹದಿಂದ ಅವನು ಬಡವನಾಗಿರಲಿ ಶ್ರೀಮಂತ ಆಗಿರಲಿ, ಕಷ್ಟದಾಗೂ ಇದ್ರು ಮತ್ತು ಸಂತೋಷದಾಗೂ ಇದ್ರು ಯಾವಾಗೂ ನಮ್ಮ ಜೊತೆ ಯಾವತ್ತೂ ಇರ್ತಾನಂತ ಈ ಶ್ಲೋಕದಾಗ ಹೇಳಕ್ ಟ್ರೈ ಮಾಡಿದ್ದಾರೆ. ಶ್ಲೋಕ ಏನಪ್ಪ ಅಂತಂದ್ರೆ, ಯದ್ರವ್ಯಂ ಬಾಂಧವಾನಂ ವ ಮಿತ್ರಾಣಂ ವಾಕ್ಷೇ ಭವೇತ್ ನಾಹಂ ತತ್ ಪ್ರತಿ ಉರೀಯಾಂ ಭಕ್ಷಾನ್ ವಿಷಕೃತಾನಿ. ಮತ್ತೊಂದು ಶ್ಲೋಕದಾಗ ಏನು ಹೇಳಿದಾರಪ್ಪ ಅಂತಂದ್ರೆ, ಬಂಧು ಆಗಿರಲಿ ಮಿತ್ರ ಆಗಿರಲಿ ಹಾಳಾಗುವುದರಿಂದ ಸಿಗುವ ಹಣವನ್ನು ನಾನು ಎಂದಿಗೂ ಮುಟ್ಟಂಗಿಲ್ಲ. ಅದು ಏನಪ್ಪ ಅಂತ ಅನ್ಕೋತೀನಿ ಅಂದ್ರೆ, ವಿಷ ಹಾಕಿದ್ದ ಊಟದಂಗ ಅಂತ ನಾನು ತಿಳ್ಕೊತೀನಿ. ಹಂಗೆ ಒಳ್ಳೆ ವ್ಯಕ್ತಿಗಳು ಯಾರು ಇರ್ತಾರಲ್ಲ, ಅದನ್ನು ಅವರು ಸಹ ಇದೇ ಥರ ಅರ್ಥ ಮಾಡ್ಕೊಂಡ ಕೆಟ್ಟದಿಂದ ಬಂದಿರೋ ಹಣ ಏನೂ ಆಗಿರಲಿ ಅವ್ರು ಮುಟ್ಲಿಕ್ಕೆ ಹೋಗಲ್ಲ. ಕೆಟ್ಟ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ, ನಮ್ಗೆ ಎಲ್ಲಿಂದಾದರೂ ಬರಲಿ, ಹೆಂಗೂ ಬರಲಿ, ಒಟ್ಟು ಹಣ ಬಂದರೆ ಸಾಕು. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅದು ನಮ್ಗೆ ಬೇಕಾಗಿಲ್ಲ, ಒಟ್ಟು ಹಣ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಬರೀ ಹಣ ಅಂತೇಳಿ ಬಾಯ್ ಬಿಡ್ತಾ ಇರ್ತಾರೆ. ಅದನ್ನು ಈ ಶ್ಲೋಕದಾಗ ಈ ಥರ ಚೆನ್ನಾಗಿ ಹೇಳಿ ಟ್ರೈ ಮಾಡಿದ್ದಾರೆ. 4ನೇ ಶ್ಲೋಕ ಏನಪ್ಪ ಅಂತಂದ್ರೆ, ವ್ಯತಿಷಜತಿ ಪದಾರ್ಥಾನಂತರಂ ಕೋಪಿ ಹೇತುಂ ನಕಲು ವೈರುಪಾತಿನ್ ಪ್ರೀತಯಂ ಸಂಶಯತೆ ವಿಕಸತಿ ಈ ಪತಂಗಸ್ಯೋ ದೈ ಪುಂಡರಿಕಂ ದ್ರವತಿ ಚ ಹಿಮರಶ್ಮ ಉದ್ಗತೆ ಚಂದ್ರಕಾಂತಂ. ಗೊತ್ತಿಲ್ಲದಂಥ ಮನುಷ್ಯ ಮತ್ತು ಪದಾರ್ಥಗಳು ಯಾವುದು ಗೊತ್ತಿಲ್ಲದಂಥ ಕಾರಣಗಳು ಸೇರ್ಕೋತಾರೆ. ನಮ್ಗೆ ಆಗಿರೋ ಪ್ರೀತಿಗೆ ಹೊರಗಿನ ಕಾರಣ ಬೇಕಾಗಿಲ್ಲ, ನಮ್ಮಲ್ಲಿರೋದು ಅದ್ರ ಸಾಕು. ಹಂಗೆ ಸೂರ್ಯ ಹುಟ್ಟಿದರೆ ತಾವರೆ ಅರಳುತ್ತದೆ, ಚಂದ್ರನು ಕಾಣಿಸಿಕೊಂಡರೆ ಚಂದ್ರಕಾಂತವು ಕರಗುತ್ತದೆ. ಹಿಂಗೆ ಥರದ
ಒಂದು ಇದಿರುತ್ತೆ. ಅದಕ್ಕೆ ಈ ಶ್ಲೋಕಗಳೊಳಗೆ ಯಾವುದೋ ಒಂದು ಆಗ್ಲಿಕ್ಕ ಹೊರಗಿನ ಕಾರಣಗಳು ಬೇಕಾಗಿಲ್ಲ, ನಮ್ಮಿಂದ ಒಂದು ಒಳ್ಳೇದಾದ್ರೆ ಸಾಕಂತ ಹೇಳ್ಬಿಟ್ಟು ಈ ಶ್ಲೋಕನ ಹೇಳಿ ಟ್ರೈ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳಿ ಟ್ರೈ ಮಾಡಿದ್ದೀನಿ. ಮುಂದಿನ ವಿಡಿಯೋದಾಗ ಇನ್ನೂ ಒಳ್ಳೆ ನೀತಿ ಶ್ಲೋಕಗಳನ್ನು ಮತ್ತು ಅದರ ಅರ್ಥಗಳನ್ನು ನಿಮ್ಮನ್ನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.